ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಇದು 25ನೇ ಕ್ಲಾಸ್ ಆಗಿರ್ತದೆ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲೆ MCQಗಳನ್ನ ಸಾಲ್ವ್ ಮಾಡೋಣ. ಸೊ ಈ ಒಂದು ವಿಡಿಯೋನ ಮೆಂಬರ್ಶಿಪ್ ಪಡೆದುಕೊಂಡವರು ಮಾತ್ರ ನೋಡ್ಬೋದಾಗಿರ್ತದೆ. ಸೊ ಮೆಂಬರ್ಶಿಪ್ ಇಲ್ಲದೇ ಇರೋರು ಈ ವಿಡಿಯೋ ಅಪ್ಲೋಡ್ ಆದ ಒಂದೇ ದಿನದಲ್ಲಿ ನೋಡಿದರೆ ಮಾತ್ರ ಏನೈತಿ ಫ್ರೀ ಆಗಿರ್ತದೆ, ನೀವು ನೋಡ್ಬೋದಾಗಿರ್ತದೆ. ಸೊ ಮೆಂಬರ್ಶಿಪ್ ಪಡೆದುಕೊಳ್ಳೋದು ಯಾವ ರೀತಿ ಅಂತ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿರ್ತಾನೆ. ಸೊ ಅದು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳುವ ಮುಖಾಂತರ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೋದು. ಸೊ ಬನ್ನಿ ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಮೊದಲೇ ಕ್ವಶನು, ಅಜಿತ್ ಸ್ಕೋರ್ಡ್ 10 more marks in her mathematics test out of 30 marks. 9 times these marks would have been the square of her actual marks. How many marks did she get in the test ಅಂತ ಕೇಳಿದರು. ಸೊ ಆಕೆ ಆ್ಯಕ್ಚುಯಲ್ ಮಾರ್ಕ್ಸ ಎಕ್ಸ್ ಅಂತ ತಿಳ್ಕೊರಿ. ಸೊ ಅದಕ್ಕಿಂತ ಏನೈತಿ 10 ಮಾರ್ಕ್ಸ್ ಏನೈತಿ ಆಕೆ ಎಕ್ಸ್ಟ್ರಾ ಪಡೆದಿರ್ತಾಳೆ. ಸೊ ಹಾಗಾಗಿ ಅದರ 9 ಟೈಮ್ಸ್ ಏನಿರ್ತೈತಿ ಆ್ಯಕ್ಚುಯಲ್ ಮಾರ್ಕ್ಸ್ಗೆ ಈಕ್ವಲ್ ಆಗಿರ್ತದೆ. ಅಂದ್ರೆ 10 + x ಇಸ್ 9 ಟೈಮ್ಸ್ ಅದು ಯಾವುದಕ್ಕೆ ಈಕ್ವಲ್ ಇರ್ತದೆ? ಸೊ ಆ್ಯಕ್ಚುಯಲ್ ಮಾರ್ಕ್ಸ್ದ ಸ್ಕ್ವೇರಿಗೆ ಈಕ್ವಲ್ ಇರ್ತದೆ. ಸೊ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ನಮ್ಗೆ ಇಲ್ಲಿ ಮಾರ್ಕ್ಸ್ ಎಷ್ಟು ಅನ್ನೋದನ್ನು ಗೊತ್ತಾಗ್ತದೆ. ಸೊ ಇದನ್ನು 9 ಟೈಮ್ಸ್ ಕೇಳಿದಾರ. ಸೊ 10 + x. ಸೊ ಆಕೆ ಪಡೆದುಕೊಂಡ ಮಾರ್ಕ್ಸ್ಗಿಂತ 10 ಮಾರ್ಕ್ಸ್ ಎಕ್ಸ್ಟ್ರಾ, ಅದು ಯಾವುದಕ್ಕೆ ಈಕ್ವಲ? ಆ್ಯಕ್ಚುಯಲ್ ಮಾರ್ಕ್ಸ್ ಎಕ್ಸ್ ಸ್ಕ್ವೇರ್ಗೆ ಈಕ್ವಲ. ಸೊ ಇದೇನಾಗುತ್ತೆ 90 + 9x ಆಗುತ್ತೆ ಈಕ್ವಲ್ ಟು x² ಆ್ಯಸ್ ಇಟ್ ಈಸ್. ಸೊ ಇವು ಎರಡನ್ನ ಈ ಕಡೆ ಕಳಿಸಿದಾಗ ನಮಗೆ x² - 9x ಪ್ಲಸ್ ಇದು ಮೈನಸ್ 90. ಸೊ ಈ ರೀತಿ ಬರ್ತದೆ. ಸೊ ಇದನ್ನು ಯಾವ ರೀತಿ ಬರ್ಕೊಳ್ಳಬಹುದಂದ್ರೆ ಇಲ್ಲಿ ನೋಡ್ಬೋದು ನೀವು. ಸೊ ಇದು ಆ್ಯಕ್ಚುಯಲ್ ಮಾರ್ಕ್ಸ್ ಎಕ್ಸ್ ಅಂತ ತೊಗೊಂಡೆವು. ಸೊ 9x + 90. ಸೊ ಇವು ಎರಡನ್ನು ಈ ಕಡೆ ಕಳಿಸಿದಾಗ ಎರಡು ಮೈನಸ್ ಆಗ್ತದೆ. ಸೊ ಈ ಮೈನಸ್ ಆದದ್ದನ್ನು ಸೊ ಈ 9x 15 - 15 + 6 ಅಂತ ಬರ್ಕೊಂಡಾಗ ನಮ್ಗೆ ಹೊಳ್ಳಿ -9x ಬರ್ತದೆ. ಸೊ ಹಾಗಾಗಿ ಇಲ್ಲಿ x² - 15x + 6x - 90. ಸೊ ಇವೆರಡು ತ್ರೋಗ ಎಕ್ಸನ್ನು ಕಾಮನ್ ತೊಗೊಂತೀವಿ ಅಂದರೆ ಇಲ್ಲಿ ಏನು ಉಳಿತು? x × x - 15. ಸೊ ಇದರಲ್ಲಿ +6 ಕಾಮನ್ ತೊಗೊಂತೀವಿ ಅಂದ್ರೆ ಇಲ್ಲಿ x - 15 ಈ ಕಡೆನೂ ಉಳಿತು. ಸೊ ಇವೆರಡು ತ್ರೋಗ ಇವೆರಡು ಟರ್ಮ್ ಒಳಗೆ -15x ಕಾಮನ್ ತೊಗೊಂತೀವಿ ಅಂದ್ರೆ ಇಲ್ಲಿ x ಪ್ಲಸ್ ಉಳಿತದೆ. ಸೊ ಇಲ್ಲಿ x ಬೆಲೆ ಏನಾಗುತ್ತೆ? ಒಂದು +15 ಆಗುತ್ತೆ, ಇನ್ನೊಂದು x = -6 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಪಾಸಿಬಲ್ ಮಾರ್ಕ್ಸ್ ಎಷ್ಟು ಅಂದ್ರೆ 15 ಮಾರ್ಕ್ಸ್. ಸೊ ಮಾರ್ಕ್ಸ್ ಯಾವಾಗಲೂ ಪಾಸಿಟಿವ್ದಾಗ. ಸೊ ಹಾಗಾಗಿ 15 ಮಾರ್ಕ್ಸ ಆಕೆ ಇಲ್ಲಿ ಸಿಗಾಟ 15 ಮಾರ್ಕ್ಸ್ ಇನ್ ಹರ್ ಮ್ಯಾಥಮೆಟಿಕ್ಸ್ ಟೆಸ್ಟ್ ಆಗಿರ್ತದೆ. ನೆಕ್ಸ್ಟ್, ಇಫ್ a and b are roots of the equation x² + 3x - 4 = 0, then find the value of 1/a + 1/b + ab. ಸೊ ಇಲ್ಲಿ ಎ ಮತ್ತು ಬಿಗಳ ಬೆಲೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಇದು ಯಾವ ಫಾರ್ಮ್ ಒಳಗದ? ax² + bx + c = 0. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿರ್ತದೆ. ಸೊ ಇಲ್ಲಿ ಎ ಅಂದಲ್ಲಿ ಇಲ್ಲಿ 1 ಅದ ಕೋಎಫಿಷಿಯಂಟ. ಇಲ್ಲಿ a = 1, b = 3, c = -4. ಸೊ ABC ವ್ಯಾಲ್ಯೂ ಇವಾಗಿರ್ತವೆ. ಸೊ ಈ ವ್ಯಾಲ್ಯೂಗಳನ್ನ ಇಲ್ಲಿ ಈ ಇಕ್ವೇಷನ್ದಾಗ ಹಾಕಿದಾಗ ಸೊ ಇಲ್ಲಿ ನಾವು 1/a ಮತ್ತು 1/a + 1/b + ab ಈ ಥರ ವ್ಯಾಲ್ಯೂವನ್ನು ಕಂಡುಹಿಡಬೇಕು. ಸೊ ಹಾಗಾಗಿ ಇಲ್ಲಿ ಫಾರ್ಮುಲಾ ಯಾವ ಯೂಸ್ ಮಾಡ್ಬೇಕಂದ್ರೆ ಸೊ ಇಲ್ಲಿ ಸಮ್ ಆಫ್ ರೂಟ್ ಆಫ್ a + b. ಸೊ ಇದ್ದ ಫಾರ್ಮುಲಾ ಏನಾಗಿರ್ತದೆ? -b/a ಆಗಿರ್ತದೆ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ರೂಟ್ಸ್ ಆಫ್ a b ಏನಾಗಿರ್ತದೆ? c/a ಆಗಿರ್ತದೆ. ಸೊ ನಮ್ಗೆ ABC ವ್ಯಾಲ್ಯೂಗಳಂತೂ ಗೊತ್ತಾ. ಸೊ ಇಲ್ಲಿ ಇದು -b/a ಆಗಿರ್ತದೆ. ಸೊ b ವ್ಯಾಲ್ಯೂ ಎಷ್ಟದ? 3 ಅದ, a ವ್ಯಾಲ್ಯೂ 1 ಅದ. ಸೊ ಇದೇನಾಗುತ್ತೆ? -3 ಆಗುತ್ತೆ.
ಅದೇ ರೀತಿ ಇಲ್ಲಿ ಸಿ ವ್ಯಾಲ್ಯೂವ -4 ಅದ, ಎ ವ್ಯಾಲ್ಯೂವ 1 ಅದ. ಸೊ ಇದು ಪ್ರಾಡಕ್ಟ್ ಏನಾಗುತ್ತೆ -4 ಆಗುತ್ತೆ. ಇಲ್ಲಿ ಸಮ್ ಏನಾಗುತ್ತೆ -3 ಆಗುತ್ತೆ. ಸೊ ನಾವು ಈಗ ಈ ವ್ಯಾಲ್ಯೂವನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ನೋಡ್ಬೋದು 1/a + 1/b = a + b ಡಿವೈಡೆಡ್ ಬೈ ab ಅಂತದ. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ 1/a + 1/b ಅನ್ನು ಕೂಡಿಸಿದಾಗ ನಮ್ಗೆ ಇವೆರಡರ ಲಸ ab ಆಗುತ್ತೆ. ಸೊ ಇದಕ್ಕೆ ಇಂಟು b, ಇದಕ್ಕೆ ಇಂಟು a. ಸೊ ಹಾಗಾಗಿ ಇದು a + b ಆಗುತ್ತೆ. ಸೊ 1/a + 1/b = a + b ಡಿವೈಡೆಡ್ ಬೈ ab ಅಂತ ಆಗುತ್ತೆ. ನೆಕ್ಸ್ಟ್ ಸೊ ನಮಗೆ a + b ವ್ಯಾಲ್ಯೂ ಗೊತ್ತದ, ಏನದ -3 ಅದ. ಎ ಬಿ ವ್ಯಾಲ್ಯೂ ಗೊತ್ತದ -4 ಅದ. ಸೊ ಮೈನಸ್ ಗೆಟ್ ಕ್ಯಾನ್ಸಲ್ ಆಗಿ 3/4. ಸೊ 1/a + 1/b = 3/4 ಸಿಗ್ತದೆ. ಸೊ ಇದಕ್ಕೆ ನಾವು ಪ್ಲಸ್ ಎ ಬಿ ಮಾಡಿದಾಗ ನಮಗೆ ಕಂಪ್ಲೀಟಾಗಿ ಸಿಗ್ತದೆ. ಸೊ ಇಲ್ಲಿ ಪ್ಲಸ್ ಎ ಬಿ ವ್ಯಾಲ್ಯೂ ಏನದ -4 ಅದ. ಸೊ 3/4 -4. ಸೊ 4 4 16 -16 ಆಯಿತು. ಸೊ 3 - 16 ಡಿವೈಡೆಡ್ ಬೈ 4. ಸೊ ಆನ್ಸರ್ ಏನಾಗುತ್ತೆ 16 ಒಳಗೆ 3 ಹೋದ್ರೆ -13/4 ಅಂತ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಸೊ ಇದರ ಆನ್ಸರ -13/4. ಸೊ ಇಲ್ಲಿ ಆಪ್ಷನ್ 4 ಅದ, ನೀವು ನೋಡ್ಕೋಬೋದು ಆಪ್ಷನ್ 4. ಸೊ ಇಲ್ಲಿ ಆಪ್ಷನ್ 4 -13/4 ಈ ಥರ ಕರೆಕ್ಟ್ ಆನ್ಸರ್ ಆಗಿರ್ತದೆ. Next, if one of the roots of a quadratic equation 4x² - 2x plus k - 4 = 0 is the reciprocal of other root, then k is equal to ಅದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ಮುಲಾ ನೋಡಿ, if one root is reciprocal of other then the product of roots is 1. ಸೊ ಇದೇನಾಗುತ್ತೆ ಇಲ್ಲಿ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಈ ಫಾರ್ಮುಲಾ ಒಳಗೆ ಇರ್ತದೆ, ನಿಮಗೆಲ್ಲರಿಗೂ ಗೊತ್ತಿದ್ದ. ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ ಆಫ್ ರೂಟ್ಸ್. ಸೊ ಪ್ರಾಡಕ್ಟ್ ಆಫ್ ರೂಟ್ಸ್ ಏನ c/a ಆಗಿರ್ತದೆ. ಪ್ರಾಡಕ್ಟ್ ಆಫ್ ರೂಟ್ಸ್. ಸೊ ಇಲ್ಲಿ ಪ್ರಾಡಕ್ಟ್ ಆಫ್ ರೂಟ್ಸ್ = 1 ಅಂತ ಕೊಟ್ಟಾರು. ಸೊ ಇಲ್ಲಿ ಎ ಬಿ = 1 ಆಗಿರ್ತದೆ. ಸೊ ಅಂದ್ರೆ ಪ್ರಾಡಕ್ಟ್ ಆಫ್ ಎ ಬಿದು ಏನಾಗಿರ್ತದೆ c/a ಆಗಿರ್ತದೆ. ಈ ಥರದ =1 ಆಗಿರ್ತದೆ. ನಮಗೆ ಎ ಬಿ ಸಿ ವ್ಯಾಲ್ಯೂ ಅಂತ ಗೊತ್ತವು. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ c/a. ಸಿ ಅಂದರೆ ಇಲ್ಲಿ ನಮಗೆ ಏನದ c = k - 4 ಅದ. ಎ ಅಂದ್ರೆ 4 ಅದ. ಸೊ ಈ ಎ ಬಿ ಸಿ ವ್ಯಾಲ್ಯೂ ಎಲ್ಲಿಯೂ ಬಂದು ಅಂದ್ರೆ ಸೊ ಇಲ್ಲಿ ಇಕ್ವೇಷನ್ದಾಗ ನೀವು ನೋಡ್ಕೋಬೋದು. ಸೊ ಇಲ್ಲಿ ಎ ವ್ಯಾಲ್ಯೂವ 4, ಬಿ ವ್ಯಾಲ್ಯೂವ -2, ಸಿ ವ್ಯಾಲ್ಯೂ k - 4 ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ c/a ಹಾಕಿದಾಗ k - 4 ಡಿವೈಡೆಡ್ ಬೈ 4. ಸೊ ಈ 4 ಡಿವೈಡೆಡ್ ಬೈ 4 ಇದ್ದಿದ್ದು ಈ ಕಡೆ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ. ಸೊ k - 4 = 4 ಆಗುತ್ತೆ. ಸೊ k ಈ -4 ಈ ಕಡೆ ಕಳಿಸಿದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ 4 + 4 = 8 ಆಗುತ್ತೆ. ಸೊ k ವ್ಯಾಲ್ಯೂ ಏನಾಗಿರ್ತದೆ 8 ಆಗಿರ್ತದೆ. ನೆಕ್ಸ್ಟ್ if 3x² - ax + 6 = ax² + 2x + 2 has only one solution, then the positive integral solution of a is ಅಂತ ಕೇಳಿದರು. ಸೊ ಇಲ್ಲಿ ಏನು ಮಾಡಿದ್ದಾರೆ ನೋಡೋಣ. ಸೊ ಇಲ್ಲಿ ಇಕ್ವೇಷನ್ ಎರಡು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಪೂರ್ತಿ ಟರ್ಮನ್ನು ಈ ಕಡೆ ಕಳಿಸಿದಾಗ ಏನಾಗುತ್ತೆ ಸೊ ಇಲ್ಲಿ ಪ್ಲಸ್ ಅದ, ಇದು ಮೈನಸ್ ಆಗುತ್ತೆ. ಇದು ಪ್ಲಸ್ ಅದ, ಇದು ಮೈನಸ್ ಆಗುತ್ತೆ. ಇದು ಪ್ಲಸ್ ಅದ, ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ ಆವಾಗ 3x² - ax² - ax - 2x + 6 - 2 = 0 ಆಗುತ್ತೆ. ಸೊ ಇದರಲ್ಲಿ ಏನು ಮಾಡಿದರು x² ಅನ್ನು ಕಾಮನ್ ತೆಗೆದಿದ್ದರು. ಸೊ ಇದರಲ್ಲಿ ಏನು ಮಾಡಿದರು -x ಅನ್ನು ಕಾಮನ್ ತೆಗೆದಿದ್ದರು. ಸೊ ಇಲ್ಲಿ 6ರಲ್ಲಿ 2 ಹೋದರೆ 4 ಇಲ್ಲಿ ಉಳಿತದ. ಸೊ ಇಲ್ಲಿ ಏನು ಉಳಿತದ 3 - a ಉಳಿತದ. ಸೊ ಇದಕ್ಕೆ x² ಅನ್ನು ಇಲ್ಲಿ ಕಾಮನ್ ತೆಗೆದಿದ್ದರು. ಸೊ ಇಲ್ಲಿ x ಅನ್ನು ಕಾಮನ್ ತೆಗೆದಾಗ a + 2 ಇಲ್ಲಿ ಕಾಮನ್ ಉಳಿತದ. ನೆಕ್ಸ್ಟ್ ಸೊ ಕ್ವಾಡ್ರಾಟಿಕ್ ಇಕ್ವೇಷನ್
ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಹ್ಯಾಸ್ ಈಕ್ವಲ್ ರೂಟ್ಸ್ ದೆನ್ ದ discriminant should be 0. ಸೊ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಆಗುತ್ತೆ ಇಲ್ಲಿ. ಸೊ ಇದು ಬಿ ಸ್ಕ್ವೇರ ಬಿ2 ಅಲ್ಲ. ನೆಕ್ಸ್ಟ್ ಡಿಸ್ಕ್ರಿಮಿನೆಂಟ್ ಡಿ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಆಗಿರ್ತದೆ. ಸೊ ನಮ್ಗೆ ಬಿ ವ್ಯಾಲ್ಯೂ ಗೊತ್ತದ, ಬಿ ವ್ಯಾಲ್ಯೂ ತುಂಬ್ರಿ. ನೆಕ್ಸ್ಟ್ ಎ ವ್ಯಾಲ್ಯೂ ಗೊತ್ತದ 3 - a ಅದನ್ನು ತುಂಬ್ರಿ. ಸಿ ವ್ಯಾಲ್ಯೂ ಗೊತ್ತದ 4 ಅದ, ಅದನ್ನು ತುಂಬ್ರಿ. ನೆಕ್ಸ್ಟ್ ಸೊ ಇಲ್ಲಿ ಎ ಪ್ಲಸ್ 2 ಹೋಲ್ ಸ್ಕ್ವೇರನ್ನು ಎ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. ನೆಕ್ಸ್ಟ್ 2ab ಅಂದ್ರೆ 4a ಆಗುತ್ತೆ. ಇಲ್ಲಿ 4 ಮೂರಲೆ 12 ಆಗುತ್ತೆ. ಸಾರಿ, ಇಲ್ಲಿ 4 4 ಮೊದಲ 16 ಮಾಡಿದ್ದಾರೆ. ಸೊ 16 ಮೂರಲೆ 48 ಆಗುತ್ತೆ. ಸೊ 16 ಒಂದಲೆ 16 ಅಂದರೆ ಇಲ್ಲಿ ಎ ಆಗುತ್ತೆ. ಸೊ ಇಲ್ಲಿ ಮೈನಸ್, ಇಲ್ಲಿ ಮೈನಸ್, ಆದ ಕಾರಣ ಏನೈತಿ ಇಲ್ಲಿ ಪ್ಲಸ್ ಬರ್ತದೆ. ನೆಕ್ಸ್ಟ್ ಸೊ ಇಲ್ಲಿ 48ರಲ್ಲಿ 4 ತೆಗೆದ್ರೆ 44 ಉಳಿತು. ಸೊ ಇಲ್ಲಿ 16a 4a ಕೂಡಿ 20a ಆಗುತ್ತೆ. ಸೊ ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇದನ್ನು 20a ಅನ್ನು 22 ಮೈನಸ್ 2a ಅಂತ ಬರ್ಕೊಂಡಿದ್ದಾರೆ. ಸೊ ಇಲ್ಲಿ ಇದರಲ್ಲಿ ಎ ಅನ್ನು ಕಾಮನ್ ತಕ್ಕೋದು, ಅವಾಗ ಇಲ್ಲಿ ಏನು ಉಳಿತದೆ ಎ ಪ್ಲಸ್ 22 ಉಳಿತದೆ. ಸೊ ಇದರಲ್ಲಿ 2 ಅನ್ನು ಕಾಮನ್ ತಕ್ಕೋದು, ಅವಾಗ ಇಲ್ಲಿ ಏನು ಉಳಿತದೆ, ಇಲ್ಲೂ ಕೂಡ ಎ ಪ್ಲಸ್ 22 ಇಲ್ಲಿ ಕಾಮನ್ ಉಳಿತದೆ. ಸೊ ಇಲ್ಲಿ ಎ ಪ್ಲಸ್ 2 ಅನ್ನು ಇಲ್ಲಿ ನಾವು ಕಾಮನ್ ತಕ್ಕೊಂಡ್ರೆ ಇಲ್ಲಿ ಏನು ಉಳಿತು, ಎ ಮೈನಸ್ 2 ಇಲ್ಲಿ ಉಳಿತದೆ. ಸೊ ಇಲ್ಲಿ ಎ ವ್ಯಾಲ್ಯೂ ಒಂದು ಪ್ಲಸ್ 2 ಆಗುತ್ತೆ, ಇನ್ನೊಂದು ಮೈನಸ್ 22. ಅಂದರೆ ಇಲ್ಲಿ ಎ ಮೈನಸ್ 2 ಒಂದು ಉಳಿತು, ಇನ್ನೊಂದು ಎ ಪ್ಲಸ್ 22 ಒಂದು ಉಳಿತು. ಸೊ ನಮಗೆ ಎ ಬೆಲೆ ಬೇಕಾದಾಗ ಎ ಈಕ್ವಲ್ ಟು ಈ ಮೈನಸ್ 2 ಇದ್ದಿದ್ದು ಈ ಕಡೆ ಬರ್ತಂದ್ರೆ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ 22 ಇದ್ದಿದ್ದು ಈ ಕಡೆ ಬರ್ತಂದ್ರೆ ಎ ಈಕ್ವಲ್ ಟು ಮೈನಸ್ 22 ಆಗುತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ ಪಾಸಿಟಿವ್ ಇಂಟಿಗ್ರಲ್ ಸೊಲ್ಯೂಷನ್ ಕೇಳಿದ್ರಿಂದ ಎ ಈಕ್ವಲ್ ಟು 2 ಅಂತ ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಕರೆಸ್ಪಾಂಡಿಂಗ್ ಟು ದ ರೂಟ್ಸ್ 2 ಪ್ಲಸ್ ರೂಟ್ 5 ಆ್ಯಂಡ್ 2 ಮೈನಸ್ ರೂಟ್ 5 ಈಸ್ ಅಂತ ಕೇಳಿದರು. ಸೊ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಇದ್ರೊಳಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಯಾವುದು ಸರಿ ಆಗ್ತದೆ ಅಂತ ಇಲ್ಲಿ ಸೊ ಇಲ್ಲಿ ನೋಡ್ಬೋದು ನೀವು. ಸೊ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ರೂಟ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ರೂಟ್ಸ್ ಈಕ್ವಲ್ ಟು 0. ಸೊ ಇಲ್ಲಿ ಎ ಮತ್ತು ಬಿ ಎರಡು ವ್ಯಾಲ್ಯೂ. ಸೊ ಇವುಗಳ ಸಮ್ ಏನಾಗುತ್ತದೆ, ಇಲ್ಲಿ 2 ಪ್ಲಸ್ ರೂಟ್ 5 ಪ್ಲಸ್ 2 ಮೈನಸ್ ರೂಟ್ 5. ಸೊ ರೂಟ್ 5 ಏನೈತಿ ಕ್ಯಾನ್ಸಲ್ ಆಗುತ್ತೆ, 2 ಪ್ಲಸ್ 2 ಏನಾಗುತ್ತೆ 4 ಆಗುತ್ತೆ. ಸೊ ಇಲ್ಲಿ ಪ್ರಾಡಕ್ಟ್ ಏನಾಗುತ್ತೆ ಎ ಇಂಟು ಬಿ. ಇಲ್ಲಿ ಸೊ 2 2 4. ಸೊ 2 ರೂಟ್ 5 ಅಂದ್ರೆ 2 ರೂಟ್ 5 ಆಗುತ್ತದ. ಸೊ ಅದೇ ರೀತಿ ಇಲ್ಲಿ ರೂಟ್ 5 ಇಂಟು 2 ಅಂದರೆ ಪ್ಲಸ್ ರೂಟ್ 5 ಆಗುತ್ತೆ. ಸೊ ರೂಟ್ 5 ಇಂಟು ರೂಟ್ 5 ಅಂದರೆ 5 ಆಗುತ್ತೆ. ಸೊ ರೂಟ್ ಕ್ಯಾನ್ಸಲ್ ಆಗಿ 5 ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಬರುತ್ತೆ ತೋರಿಸೋದಾದ್ರೆ, ಸೊ ಇದು 4 ಮೈನಸ್ 2 ರೂಟ್ 5 ಪ್ಲಸ್ 2 ರೂಟ್ 5 ಮೈನಸ್ 5. ಸೊ ಈ ರೂಟ್ 5 ಈ 2 ರೂಟ್ 5 ಈ 2 ರೂಟ್ 5 ಕ್ಯಾನ್ಸಲ್ ಆಗಿ ಇಲ್ಲಿ ಮೈನಸ್ 5 ಉಳಿತದೆ. ಸೊ 4 ಮೈನಸ್ 5 ಅಂದ್ರೆ ಮೈನಸ್ 1 ಇಲ್ಲಿ ಆಗುತ್ತೆ. ಸೊ ದ ಇಕ್ವೇಷನ್ ಏನಾಗುತ್ತೆ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಸಮ್ ಹಾಕಬೇಕು. ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಸಮ್ ಎಷ್ಟು ಬಂದದ ನಮ್ದು, ಸಮ್ 4 ಬಂದದ, 4x ಪ್ಲಸ್ ಪ್ರಾಡಕ್ಟ್ ಎಷ್ಟು ಬಂದದ ಮೈನಸ್ 1. ಸೊ ಇದು ಮೈನಸ್ 1. ಸೊ ಈ ಇಕ್ವೇಷನ್ ಎಲ್ಲಿದೆ ನೋಡಿದಾಗ ನಾವು, ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 4x ಮೈನಸ್ 1 ಈಕ್ವಲ್ ಟು 0 ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಮಿಸ್ಟೇಕ್ ಎಲ್ಲಿ ಆಗ್ತದೆ ಅಂತಲೂ ಇಲ್ಲಿ ನೀವು ನೋಡ್ಕೋಬೋದು. ಸೊ ಇಲ್ಲಿ ಸಮ್ ಆಫ್ ರೂಟ್ಸ್ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೋಬೋದು ಯಾವ ರೀತಿ ಆಗುತ್ತೆ ಅಂತ. ಸೊ ಸಮ್ಮನ್ನು ಮೈನಸ್ ಬಿ ಬೈ ಎ ಮುಖಾಂತರ ಇಲ್ಲಿ ಕಂಡು ಹಿಡಿಬೇಕು. ಸೊ ಪ್ರಾಡಕ್ಟ ಸಿ ಬೈ ಎ ಅಂತ ಇಲ್ಲಿ ಕಂಡು ಹಿಡಿಬೇಕು. ಬಿ ಈಕ್ವಲ್ ಟು ಮೈನಸ್ 4. ಸೊ ಇಕ್ವೇಷನ್ ಕೊಟ್ಟಾಗ ಈ ರೀತಿ ಕಂಡು ಹಿಡಿಯೋದು. ಸೊ ಮತ್ತು ಪಾಯಿಂಟ್ ಕೊಟ್ಟಂಗೆ ಈಗ ಮೇಲ್ಗಡೆ ನೋಡಿದ್ರಲ್ಲ, ಸೊ ಅದನ್ನು ನೀವು ಕಂಡು ಹಿಡಿಬೇಕಾಗ್ತದೆ. ಸೊ ಇಲ್ಲಿ ಆಲ್ರೆಡಿ ಮೈನಸ್ ಬಿ ಬೈ ಎ ಅದ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಪ್ಲಸ್ 4 ಅದ, ಬಟ್ ಇಲ್ಲಿ ಮೈನಸ್ 4 ಯಾಕೆ ತೊಗೊಂಡಾರಂತ ಇಲ್ಲಿ ಕೆಳಗೆ ನೋಡ್ಬೋದು. ಇಲ್ಲಿ ಮೈನಸ್ ಬಿ ಬೈ ಎ ಈಕ್ವಲ್ ಟು 4 ಅದ. ಸೊ ಇಲ್ಲಿ ಬಿ ವ್ಯಾಲ್ಯೂ ಬೇಕಾದಾಗ ಈ ಮೈನಸನ್ನು ಈ ಕಡೆ ಕಳಿಸಿದಾಗ ಮೈನಸ್ 4 ಆಗುತ್ತೆ. ಸೊ
ಬಿ ವ್ಯಾಲ್ಯೂವ -4 ಇರ್ತದೆ. ಹಾಗಾಗಿ ಸೊ ಕೋಯಿಫಿಷಿಯಂಟ್ ಇಲ್ಲಿ x² - 4x - 1 = 0 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 23x² + ax + 4 is a perfectly divisible by x - 5 then the value of a is ಅಂತ ಕೇಳಿದರು. ಸೊ ಇಲ್ಲಿ x ವ್ಯಾಲ್ಯೂ ಏನಾಗುತ್ತೆ, x = 5 ಆಗುತ್ತೆ. ಸೊ ಈ x ವ್ಯಾಲ್ಯೂವನ್ನು ಇದ್ರಾಗ ಹಾಕಿದಾಗ 3 × 25 + 5 5a + 4 = 0 ಆಗುತ್ತೆ. ಸೊ ಇಲ್ಲಿ 3 × 25 75 + 4 + 5a = 0. ಸೊ ಇದು 79 + 5a = 0. 5a = -79 ಆಗುತ್ತೆ. a = -79/5 ಆಗುತ್ತೆ. ಸೊ ಇಲ್ಲಿ -79/5 ಅಂದ್ರೆ ಎಷ್ಟಾಗುತ್ತೆ, a = -15.8 ಇಲ್ಲಿ ಕರೆಕ್ಟ್ ವ್ಯಾಲ್ಯೂ ಆಗುತ್ತೆ. a ವ್ಯಾಲ್ಯೂವ -15.8 ಆಗುತ್ತೆ. ನೆಕ್ಸ್ಟ್ ಸೊ ಆಲ್ಟರ್ನೇಟ್ ಮೆಥಡು ಅದ, ನೀವು ನೋಡ್ಕೋಬೋದು ಅದನ್ನ. ನೆಕ್ಸ್ಟ್ 1 √ equation 5x² + 2x + q = 2 is a reciprocal of another. What is the value of q²? ಸೊ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ದ ಸ್ಟ್ಯಾಂಡರ್ಡ್ ಫಾರ್ಮ್ ನೋಡ್ಬೋದು. ನೆಕ್ಸ್ಟ್ ಸಮ್ ಆಫ್ ರೂಟ್ಸ್ ನಮ್ಗೆ ಗೊತ್ತಿದ್ದ -b/a ಆಗಿರ್ತದೆ. ಸೊ ಇಲ್ಲಿ ಅಲ್ಫಾ ಮತ್ತು ಬೀಟಾ ಅನ್ನ ತೊಗೊಂಡಾರ. ಸೊ ಮೈನಸ್ ಆಫ್ ಕೋಎಫಿಷಿಯಂಟ್ ಆಫ್ x ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ x² ಆಗಿರ್ತದೆ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಇಸ್ ಗಿವನ್ ಬೈ ಅಲ್ಫಾ ಇಂಟು ಬೀಟಾ = c/a ಆಗಿರ್ತದೆ. ಸೊ ಸಿ ಅನ್ನೋದು ಇಲ್ಲಿ ಕಾನ್ಸ್ಟಂಟ್ ಟರ್ಮ. ನೆಕ್ಸ್ಟ್ ಎ ಅನ್ನೋದು ಕೋಎಫಿಷಿಯಂಟ್ ಆಫ್ x². ಸೊ ಕೋಎಫಿಷಿಯಂಟ್ ಆಫ್ x² ಎಷ್ಟದ ಇಲ್ಲಿ ನೋಡ್ಕೋಬೋದು ನೀವು. ಸೊ ಕೋಎಫಿಷಿಯಂಟ್ ಆಫ್ x² 5 ಅದ, ಕೋಎಫಿಷಿಯಂಟ್ ಆಫ್ x 2 ಅದ, ಮತ್ತು ಕಾನ್ಸ್ಟಂಟ್ ಟರ್ಮ q ಅದ. ಸೊ a = 5, b = 2, c = q. ಸೊ ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಸೊ ರೂಟ್ಸ್ ಆಫ್ x² + 2x + q - 2 = 0 ಆರ್ ಅಲ್ಫಾ ಆ್ಯಂಡ್ ಬೀಟಾ ಅಕಾರ್ಡಿಂಗ್ ಟು ದ ಇಕ್ವೇಷನ್. ಸೊ ಇಲ್ಲಿ ಇಕ್ವೇಷನ್ ಒಳಗೆ ಇಲ್ಲಿ 2 ಅನ್ನು ಕೊಟ್ಟಿದ್ರು, ಇದನ್ನು ಈ ಕಡೆ ತಂದಾಗ -2 ಆಗಿ ಈ ಕಡೆ ಬಂತು. ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಇಕ್ವೇಷನ್ ಅಲ್ಫಾ = 1/β. ಸೊ ಅಲ್ಫಾ ಬೀಟಾ = 1 ಆಗಿರ್ತದೆ. ಸೊ ಕಂಪೇರ್ ವಿತ್ ದ ಜನರಲ್ ಇಕ್ವೇಷನ್. ಸೊ ಈ ಒಂದು ಇಕ್ವೇಷನ್ ಕೂಡ ಕಂಪೇರ್ ಮಾಡಿದಾಗ ನಮಗೆ ಸೊ ಇಲ್ಲಿ ನಮಗೆ ಎ ಬಿ ಸಿ ವ್ಯಾಲ್ಯೂಗಳು ಇಲ್ಲಿ ಗೊತ್ತಾಗುತ್ತೆ. ಸೊ ಸಿ = q ಬಂದಿತ್ತು, ನಾವು ನೋಡಿದಾಗ q ಬಂದಿತ್ತು. ಬಟ್ ಅವ್ರ ಇಕ್ವೇಷನ್ದಾಗ ಇಲ್ಲಿ =2 ಅನ್ನು ಕೊಟ್ಟಿದ್ರು. ಹಾಗಾಗಿ ಇಲ್ಲಿ ಆ =2 ಅನ್ನು ಈ ಕಡೆ ತಂದಾಗ ಮೈನಸ್ ಆಗುತ್ತೆ. ಸೊ ಸಿ ವ್ಯಾಲ್ಯೂವ q - 2 ಆಗುತ್ತೆ. ಇಲ್ಲಿ ನಾವು ನೆಕ್ಸ್ಟ್ ಅಲ್ಫಾ ಬೀಟಾ = c/a ಇಲ್ಲಿ ಕಂಡು ಹಿಡಿದಾಗ ನಮಗೆ ಸಿ ವ್ಯಾಲ್ಯೂ ಏನೈತಿ q - 2 ಅದ, ಎ ವ್ಯಾಲ್ಯೂ ಏನದ 5 ಅದ. ಸೊ ಈ 5 ಅನ್ನು ಈ ಕಡೆ ಕಳಿಸಿದಾಗ ಇಂಟು ಆಗುತ್ತೆ. ಸೊ q - 2 = 5 ಆಗುತ್ತೆ. q = ಈ -2 ಇದ್ದಿದ್ದ ಈ ಕಡೆ ಬಂದ್ರೆ +2 ಆಗುತ್ತೆ. ಸೊ q = 7 ಆಗುತ್ತೆ. ಬಟ್ ನಮಗೆ ಕಂಡು ಹಿಡಿದಿದ್ದು q², ಹಾಗಾಗಿ 7² = 49 ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ದ ರೂಟ್ಸ್ ಆಫ್ ಇಕ್ವೇಷನ್ ax² + x + b = 0 ಆರ್ ಈಕ್ವಲ್ ಇಫ್. ಸೊ ಯಾವುದಕ್ಕೆ ಇದು ಈಕ್ವಲ್ ಆಗಿರ್ತದ ಅಂತ ಇಲ್ಲಿ ಕೇಳಿದರು. ಇಲ್ಲಿ ನೋಡ್ಬೋದು ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಈ ರೀತಿ ಇರ್ತದೆ. ಸೊ ಕಂಡೀಷನ್ ಫಾರ್ ರೂಟ್ಸ್ ಸೊ ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್ = b². ಸೊ b2 ಅಲ್ಲಿದೆ, b² - 4ac = 0 ಆಗಿರ್ತದೆ. ಅನ್ಈಕ್ವಲ್ ಅವ್ರ ರಿಯಲ್ ರೂಟ್ಸ್ ಒಳಗೆ b² - 4ac ಗ್ರೇಟರ್ ದೆನ್ 0 ಆಗಿರ್ತದೆ. ಸೊ ಇನ್ನು ಇಮ್ಯಾಜಿನರಿ ರೂಟ್ಸ್ b² - 4ac ಆಗಿರ್ತದೆ. ಸೊ ಇದರಲ್ಲಿ ಈಕ್ವಲ್ ಆರ್ ರಿಯಲ್ ರೂಟ್ b² - 4ac = 0. ಸೊ b² = 4ac. ಆಫ್ಟರ್ ಕಂಪೇರಿಂಗ್ ವಿತ್ ದ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ವಿಲ್ ಗೆಟ್ b = 1 ಅದ, a = ಏನದ, c = b ಅದ. ಸೊ ಇದು ಇಕ್ವೇಷನ್ದಾಗ
ಇಲ್ಲಿ ನೀವು ನೋಡ್ಕೋಬೋದು. ಸೊ ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ದ ಎ ಈಕ್ವಲ್ ಟು ಎ ಆಗಿರ್ತದೆ. ಬಿದು ಏನಾಗಿರ್ತದೆ ಇಲ್ಲಿ 1 ಆಗ್ತದೆ. ಸೊ ಸಿದು ಏನಾಗ್ತದೆ ಬಿ ಆಗಿರ್ತದೆ. ಸೊ ಅವುಗಳನ್ನ ಈ ಒಂದು ಟರ್ಮ್ ಒಳಗೆ ತುಂಬಿದಾಗ ಬಿ ಸ್ಕ್ವೇರ್ ಅಂದರೆ ಇಲ್ಲಿ 1 ಸ್ಕ್ವೇರ್. ನೆಕ್ಸ್ಟ್ 4 ಎ ಅಂದರೆ ಏನಾಗಿರ್ತದೆ ಎ ಅಂದರೆ ಇಲ್ಲಿ ಏನ ಅದ, ಬಟ್ ಸಿ ಅಂದ್ರೆ ಬಿ ಅದ. ಸೊ 1 ಈಕ್ವಲ್ ಟು 4 ಎ ಬಿ ಆಗಿರ್ತದೆ. ಎ ಬಿ ಈಕ್ವಲ್ ಟು 1/4 ಆಗ್ತದೆ. ಸೊ ದ ಕರೆಕ್ಟ್ ರಿಲೇಷನ್ಶಿಪ್ ಈಸ್ ಎ ಬಿ ಈಕ್ವಲ್ ಟು 1/4 ಇಲ್ಲಿ ಕರೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ಫೈಂಡ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಹೂಸ್ ರೂಟ್ ಈಸ್ 5 ಮೈನಸ್ 2√5 ಆಗ್ತದ. ಸೊ ಇಲ್ಲಿ if one root is quadratic equation is in this form, then the other root must be a conjugate a minus root b and vice versa. Quadratic equation x square minus sum of root plus product of root is 0 ಅಂತ ಕೊಟ್ಟಿದ್ದಾರೆ. ಸೊ ಒಂದು ಆದಾಗಿದ್ರೆ ಒಂದು ಇಲ್ಲಿ ಮೈನಸ್ ಇರ್ತದೆ, ಅಂದ್ರೆ ಇಲ್ಲಿ ಒಂದು ಪ್ಲಸ್ ಇರ್ತದೆ, ವೈಸ ವರ್ಷ ಇರ್ತಾವ. ಸೊ ಸಮ್ ಆಫ್ ರೂಟ್ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 5 ಮೈನಸ್ √5 ಪ್ಲಸ್ 5 ಪ್ಲಸ್ ರೂಟ್ 2√5 ಈಕ್ವಲ್ ಟು 10 ಆಗಿರ್ತದೆ. ಸೊ ಇಲ್ಲಿ ಮೈನಸ್ 2√5 ಪ್ಲಸ್ √5 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ 5 ಪ್ಲಸ್ 5 ಈಕ್ವಲ್ ಟು 10 ಆಗಿರ್ತದೆ. ಸೊ ಅದೇ ರೀತಿ ಅಲ್ಫಾ ಬೀಟಾ ಇಂಟು ಮಾಡಿದಾಗ ನಮ್ಗೆ ಇಲ್ಲಿ 5 × 5 25 ಆಗುತ್ತೆ. ಸೊ ಇವೆರಡು ಕ್ಯಾನ್ಸಲ್ ಆಗಿ ಇನ್ನೊಂದ್ರೊಳಗೆ ಏನಾಗುತ್ತೆ 2 × 2 4 ಆಗುತ್ತೆ. ಅದೇ ರೀತಿ √5 × √5 ರೂಟ್ ಕ್ಯಾನ್ಸಲ್ ಆಗಿ 4 × 5 ಅಂದರೆ 20 ಆಗುತ್ತೆ. ಸೊ 25 20 ಹೋದ್ರೆ ಇಲ್ಲಿ 5 ಉಳಿತದೆ. ಸೊ ಇಲ್ಲಿ ಸಮ್ ಆಫ್ ರೂಟ ಮತ್ತು ಪ್ರಾಡಕ್ಟ್ ಆಫ್ ರೂಟನ್ನು ಎರಡು ಇಲ್ಲಿ ಇಕ್ವೇಷನ್ ಒಳಗೆ ಪುಟ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 10x ಪ್ಲಸ್ 5 ಈಕ್ವಲ್ ಟು 0 ಆಗುತ್ತೆ. ದ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ 10x ಪ್ಲಸ್ 5 ಈಕ್ವಲ್ ಟು 0 ಅಂತ ಆಗುತ್ತೆ. ನೆಕ್ಸ್ಟ್ x⁻6 ಪ್ಲಸ್ x⁻5 ಪ್ಲಸ್ x⁻4 ಪ್ಲಸ್ x⁻3 ಪ್ಲಸ್ x² ಪ್ಲಸ್ x ಪ್ಲಸ್ 1 ಈಕ್ವಲ್ ಟು 0. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ x⁻42 ಪ್ಲಸ್ x⁻84 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ ಕೊಟ್ಟಿರುವಂಥ ಇಕ್ವೇಷನ್ದಲ್ಲಿ ಇದಕ್ಕೆ ಮೊದಲು ಏನು ಮಾಡಿದಾರು ಎಕ್ಸ್ದಲೇ ಮಲ್ಟಿಪ್ಲೈ ಮಾಡೋದು, ಅವಾಗ ನಮ್ಗೆ ಇದು ಇಕ್ವೇಷನ್ ಬರ್ತದೆ. ಸೊ ಇದಕ್ಕೆ ಎಕ್ಸ್ದಲೇ ಇಂಟು ಮಾಡಿದಾಗ ಒಂದು ಘಾತ ಹೆಚ್ಚಾಗುತ್ತೆ. ಸೊ ಇದೊಂದು ಇಕ್ವೇಷನ್ 2 ಅಂತ ತೋರಿ, ಇದು ಇಕ್ವೇಷನ್ 1 ಅಂತ ತೋರಿ. ಸೊ ಈ ಎರಡನೇ ಇಕ್ವೇಷನ್ ಒಳಗೆ ಒಂದನೇ ಇಕ್ವೇಷನ್ ಕಳೆದಾಗ ನಮಗೆ ಸೊ ಒಂದಕ್ಕೊಂದು ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗಿ ಕೊನೆಯಲ್ಲಿ ನಮಗೆ x⁻7 ಇಲ್ಲಿ ಮತ್ತು -1 ಉಳಿತದೆ. ಸೊ ಇದು x⁻7 ಈಕ್ವಲ್ ಟು ಏನಾಗುತ್ತೆ 1 ಆಗುತ್ತೆ. x⁻7 ಈಕ್ವಲ್ ಟು 1 ಅಂದರೆ ಎಕ್ಸ್ ವ್ಯಾಲ್ಯೂನು 1 ಆಗಿರ್ತದೆ. ಸೊ ಅದೇ ರೀತಿ ಒಳಗೆ ಸೊ ಇದು x⁻42 ಅನ್ನು ಯಾವ ರೀತಿ ಬರಿಬೋದು ಅಂದ್ರೆ x⁻7⁶ ಅಂತ ಬರಿಬೋದು. ಅದೇ ರೀತಿ x⁻84 ಇದ್ದಿದ್ದನ್ನು x⁻7² ರೆಸ್ಟು 12 ಆಗುತ್ತೆ. ಸೊ ಇಲ್ಲಿ 7 × 6 ಮಾಡಿದಾಗ 42 ಬರ್ತದೆ, 7 × 12 ಮಾಡಿದಾಗ 84 ನಮಗೆ ಬರ್ತದೆ. ಸೊ ಹಾಗಾಗಿ x⁻7 ಅಂದ್ರೆ ನಮಗೆ ಎಷ್ಟು ಬಂದದ 1 ಬಂದದ, 1⁻6 ಪ್ಲಸ್ ಇಲ್ಲಿ x⁻7 ಅಂದರೆ 1 ಬಂದದ 1⁻12. ಸೊ ಒಂದನ್ನು ಎಷ್ಟು ಸರ್ತಿ ಬೇಕಾದರೂ ನಾವು ಸ್ಕ್ವೇರ್ ಮಾಡಿದಾಗ ಅಥವಾ ಮಲ್ಟಿಪ್ಲೈ ಆದ ಸಂಖ್ಯೆನ ಮಾಡಿದಾಗ ಅದರ ಆನ್ಸರ್ 1 ಆಗಿರ್ತದೆ. ಸೊ 1 + 1 ಈಕ್ವಲ್ ಟು ಇಲ್ಲಿ ನಮ್ಗೆ 2 ಅಂತ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ಆನ್ಸರ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸ್ ಮುಕ್ತಾಯ ಆಗ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.